ಮಾನ್ವಿಯಲ್ಲಿ ಹೆಚ್ಚಿದ ನೀರು ನೀರು ನೀರು. ಶಾಸಕ ಹಂಪಯ್ಯ ನಾಯಕರೇ, ಸಚಿವ ಬೋಸರಾಜು ಸಾಹೇಬ್ರೆ ಎಲ್ಲಿದ್ದೀರಾ? ನಮಾಜ್ಗೆ ಗೆರ, ಗುಡ್ಡದ ಟ್ಯಾಂಕ್ಗೆ ನುಗ್ಗಿದ ಜನರು. ಜನರು ನೀರು ಕುಡಿ ಎಂದು ಬೇಡಿಕೊಳ್ಳುತ್ತಿದ್ದಾರೆ. ಶಾಶ್ವತ ನೀರು ಸಿಗುವುದಾದ್ರೂ ಯಾವಾಗ? ಮಾನ್ವಿ ಪಟ್ಟಣದಲ್ಲಿ ನಮಗೆ ನೀರು ಕುಡಿ ಎಂದು ಸಾರ್ವಜನಿಕರು ಬೇಡಿಕೊಳ್ಳುವಂತ ದುಸ್ಥಿತಿ ಬಂದಿದ್ದು ಶಾಸಕ ಹಂಪಯ್ಯ ನಾಯಕರೇ, ಸಚಿವ ಬೋಸರಾಜು ಸಾಹೇಬ್ರೆ, ಏನಿದು ನಿಮ್ಮ ಕ್ಷೇತ್ರದ ಮತದಾರರ ಸ್ಥಿತಿ? ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 18 ಸೇರಿದಂತೆ ಇನ್ನಿತರ ವಾರ್ಡ್ನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹಾಗಾಗಿ ಅಲ್ಲಿಯ ಜನರು ಇದೀಗ ರೊಚ್ಚಿಗೆದ್ದಿದ್ದಾರೆ. ಆದರೆ ಸಚಿವ ಬೋಸರಾಜು ಮತ್ತು ಶಾಸಕ ಹಂಪಯ್ಯ ನಾಯಕರೇ ಬರೀ ಪ್ರವಾಸಿ ಮಂದಿರದಲ್ಲಿ ಮಾಡಿದ ಸಭೆಗಳು ಈಡೇರುವಾದ್ವಾ ಅನ್ನುವುದು ಸಾರ್ವಜನಿಕರು ಇದೀಗ ಆಕ್ರೋಶಕ್ಕೆ ಕಾರಣವಾಗಿದೆ. ಮಾನ್ವಿ ಕ್ಷೇತ್ರ ಅಂತಂದ್ರೆ ಸಾಕು, ಅದು ಕಾಂಗ್ರೆಸ್ ಅಂತಿದ್ರು. ಆದ್ರೆ ಜನ ನಮಗೆ ನೀರು ಕುಡಿ ಎಂದು ಬೀದಿಗೆ ಬಂದು ನಿಮ್ಮ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಂತಂದ್ರೆ ನಿಮ್ಮ ಆಡಳಿತ ಸೇವೆ ಇದೇನಾ? ನೀವೇ ಆಲೋಚನೆ ಮಾಡಿ. 26 ಮತ್ತು 27 ವಾರ್ಡ್ ನಂಬರ್ 19 ಯಾವುದೇನಿದೆ ನೀರೇ ಬರವಲ್ದು, ಏನಿಲ್ಲ. ಬರೀ ವಿನಾಕಾರಣ ಏನ್ ಮಾಡಕತ್ತಾರ, ಒಂದ್ ಮಾತು ಹೇಳ KV ಅವರು ಕಂಬಗಳು ಹಾಕಕತ್ತಾರ ಅಂತ ಹೇಳಿ ಪೈಪ್ ಲೈನ್ಗಳು ಕಟ್ ಮಾಡ್ಯಾರ. ಆ ಪೈಪ್ ಲೈನ್ ದುರಸ್ತಿ ಮಾಡಕ ಈ ಪುರಸಭೆಯವರು ಏನ್ ಮಾಡಕತ್ತಾರ ಅದನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್. ನಿಮಗೆ ದಯವಿಟ್ಟು ಮೇಲಾಧಿಕಾರಿಗಳ ಗಮನಕ್ಕೆ ನೀರಿನ ಬವಣೆಯ ಬಗ್ಗೆ ಹೊರ ಕಾಲನಿ ಸಂಬಂಧಪಟ್ಟಂತಹ ಎಲ್ಲ ಸದಸ್ಯರು ಮತ್ತು ಎಲ್ಲ ಹಿರಿಯ ನಾಗರಿಕರು ಮತ್ತು ಯುವಕರು ಯುವತಿಯರು ಎಲ್ಲರೂ ಇವತ್ತಿನ ದಿವಸ ಏನಪ್ಪ ಅಂದರೆ 8-10 ದಿವಸಗಳಿಂದ ನೀರೇ ಇಲ್ಲ. ಆಮೇಲೆ ಮಾನವೀಯ ಹೊರ ಕಾಲನಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಬಿಡಿಸ್ಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಈಗಾಗಲೇ ಕೌನ್ಸಿಲರ್ ಹೋಗಿ ಭೇಟಿಯಾಗಿ ಚೀಫ್ ಆಫೀಸರ್ನ ಒಂದು ಮೇಲಾಧಿಕಾರಿಗಳನ್ನ ಸಾಕಷ್ಟು ಸಲ ಭೇಟಿಯಾದರೂ ಕೂಡ ಯಾವುದೇ ಜುಮೇದಾರಿ ಆಗ್ತಾ ಇಲ್ಲ. ಆಮೇಲೆ ಜುಮೇದಾರಿ ತಗೊಳ್ತಾ ಇಲ್ಲ. ಆಮೇಲೆ ನಿಮ್ಮ ಏನೇನು ನೀರಿನ ಟ್ಯಾಂಕ್ ಹತ್ರ ಬಂದೀವಿ ಎಲ್ಲರೂ ಸದಸ್ಯರು ನಾವೆಲ್ಲರೂ ಕೂಡ್ಕೊಂಡು ಮೇಲೆ ವೀಕ್ಷಣೆ. ವಯಸ್ಸಾದವರು ನಡಿಲಿಕ್ಕೆ ಬರೋಂಗಿಲ್ಲ. ಬಹಳಷ್ಟು ಜನರಿಗೆ ನೀರಿಲ್ಲ, ಕುಡಿಯೋಕೆ ಸ್ನಾನ ಮಾಡ್ಲಿಕ್ಕೆ ನೀರಿಲ್ಲ. ಅದಕ್ಕೆ ನಾವೇನಪ್ಪ ಅಂದರೆ ಇಲ್ಲಿ ಟ್ಯಾಂಕ್ನ ಹತ್ರ ಬಂದು ವೀಕ್ಷಣೆ ಮಾಡಿದಾಗ ಟ್ಯಾಂಕ್ ತುಂಬಿದ ಆದ ನೀರು ಬರಂಗಿಲ್ಲ. ಕಾರಣ ಏನು? 1 ತಿಂಗಳಿಂದ ಇದಕ್ಕೆ ಸಮಸ್ಯೆ ಇತ್ಯರ್ಥಪಡಿಸಬೇಕು ಸಂಬಂಧಪಟ್ಟವರು. ಅಂದರೆ ಈ ನೀರಿದ್ದರೆ ನಾವು ಬದುಕು ಹೇಗೆ ಮಾಡಬೇಕು? ಅದಕ್ಕೆ ವಯಸ್ಸಾದವ್ರಿಗೆ ಈ ರೀತಿಯಿಂದ ಬೋಣಿಯನ್ನು ತಪ್ಪಿಸಲಿಕ್ಕೆ ನೀವೆಲ್ಲರೂ ಏನಪ್ಪ ಕಾರಣ ಹಿರಿಯ ಅಧಿಕಾರಿಗಳು ಈ ಎಲ್ಲ ಕಡೆ ಐತೆ. ಇದು ಇದ್ದರೂ ಸಹಿತ ಈ ಸಮಸ್ಯೆ ನೀರು ತುಂಬಿದ್ರು ಕೂಡ ನಮ್ಗೆ ಯಾಕೆ ಬಿಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಮಗೆ ಸೋಚಿದ ಸಂಗತಿಯಾಗಿದೆ. ಅದಕ್ಕಾಗಿ ಇದಕ್ಕೆ ಎಲ್ಲ ಸದಸ್ಯರು ನಿಮ್ಮ ಎಲ್ಲ ಆರೋಪ ನಮ್ದಲ್ಲ, ಆದರೆ ನಮಗೆ ದಿನನಿತ್ಯ ಬಳಕೆ ಆಗ್ತಕ್ಕಂಥ ನೀರಿನ ಪುರವಠೆ ಆದರೆ ನಮಗೆ ಯಾವ ಥರದೂ ಇಲ್ಲ. ಈ ಹಿಂದೆ ಯಾವ ರೀತಿಯ ಪುರವಠೆ ಆಗ್ತಿತ್ತು, ಹಿಂದೆ ಯಾವ ರೀತಿಯಾಗಿ ನಮಗೆ ಸಿಗ್ತಿತ್ತು ನೀರಿನ ವ್ಯವಸ್ಥೆ, ಅದೇ ರೀತಿಯಾಗಿ ಈ ಮುಂದುವರಿಲಿ ನಿಂತುಕೊಂಡು ಎಲ್ಲ ಇಲ್ಲಿ ಏರ್ಲಿಕ್ಕೆ ಸಹಿತ ಬರೋಂಗಿಲ್ಲ. ನಮಗೆ ಗಾಡಿ ಮ್ಯಾಗ ಬಂದೀವಿ ನೋಡಕ್ಕೆ. ಇಲ್ಲಿ ಬಂದಿರೋ ಉದ್ದೇಶ ಏನ್ರಿ? ಉದ್ದೇಶ ನೀರು ಬೇಕು, ಎಲ್ಲರಿಗೂ ಬೇಕಾಗಿತ್ತು ಸಲ ನೀರು ಬೇಕು. ಸಲ ಎಲ್ಲರೂ ಒಕ್ಕಲಿಂದ ಬಂದು. ಗೋಲು ನಿಮ್ಮ ಹೆಸರು? ನಮ್ಮ ಹೆಸರು ಜಮೀಲಾ ಬಾಂಡೂರಿ. ಯಾವ ಊರು ಮೇಡಮ್? ಇದು ಮಾಡ್ತೀನಿ ಎಷ್ಟು ಮಾಡೋದು ನಿವಾಸಿ ಮೇಡಮ್? ಕೆತ್ತಜ್ವಾಡ 26 ರೀ. 26 ಏನು ಮೇಡಮ್? ಕುಡಿಯುವ ನೀರು ಸಮಸ್ಯೆ ಎಷ್ಟಿದೆ? 3-4 ತಿಂಗಳ ನೀರಿಲ್ರಿ. ಹೆಂಗ್ ಮಾಡ್ಬೇಕು? 5-5 ದೂರದಾಗ ಎಲ್ಲಿ ತರ್ಬೇಕು ನಾವು? ಹೆಂಗ್ ಮಾಡ್ಬೇಕು? ಏನ್ ನಾವು ಬಡವ್ರು ಏನಾರು ಇದ್ದವ್ರು ಏನು MLA ಸಹಕಾರ ಐತಿ, ಅವ್ರ ಐತಿ ಅನ್ಪ ಯಾರು ಏನ್ ಮಾಡ್ತಾರೆ? ಸಹಾಯನ ಮಾಡ್ಬೇಕಾದ್ರೆ ಇವರು ಏನ ದೂರ ಎಲ್ಲರೂ ಬೇಸ್ ಬರ್ತಾರೆ ನೀರು. ನಮ್ಮೂರಿಗೆ ಏನು ಎಷ್ಟು ದಿವಸ ಆಯ್ತು ಸಾಕಾಗಿದೆ ನೀರು ಸಲಾಗಿ. ಹೆಣ್ಮಕ್ಳು ಎಲ್ಲ ಮನೆ ಬಿಟ್ಟು ದಿನ ಬಿಟ್ಟು ಎಲ್ಲ ಬಿಟ್ಟು ಇಲ್ಲಿ ಬರ್ಬೇಕೇನ್ರಿ? ನಾವು ಹೆಣ್ಮಕ್ಳು ಬರ್ಬೇಕು ಊರಾಗ. ನೀವು ಇದು ಏನ್ ಮಾಡ್ಬೇಕು? ಇಷ್ಟು ದೊಡ್ಡ ಯಾರು ನೀವು ಮತ ಹಾಕ್ತೀರಿ, ಓಟ್ ಹಾಕ್ತೀರಿ, ಏನ್ ಮಾಡ್ತೀರಿ? ನಾವು ಓಟ್ ಹಾಕಿ ಗೆದರ್ಸಿ ಏನ್ ಇದೆ ತಿಪ್ಪಲೆ ಏನ್ರಿ? ಹೆಣ್ಮಕ್ಳು ಬಂದು ಟಾಕಿ ಹೊಡೆದು ಬಿಡ್ತೀರಿ. ಸಾಕಾಗಿದೆ, ನಾವು ಹೊಡೆದು ಹೋಗ್ಬಿಡ್ತೀವಿ ಟಾಕಿ. ಏನ್ ಮಾಡ್ಬೇಕು? ನೀರು ಮನ್ಯಾಗ ಹೆಂಗ್ ಮಾಡ್ಬೇಕು? ಹೆಣ್ಮಕ್ಳು ಹುಡುಗರು ಸಣ್ಣ ಕೂಸೂರು ಬಟ್ಟೆ ಹಂಗೆ ಇಟ್ಕೊಂಡು ತೋರಿಸ್ಬೇಕ್ರಿ. ಬಟ್ಟೆ ಹೊಟ್ಕೊಂಡ್ ಬರ್ತೀರಿ ಇವಾಗ ಹೋಗಿ. ಬಟ್ಟೆ ಹೆಂಗ್ ಒಗಿಬೇಕು, ಸ್ನಾನ ಹಂಗ್ ಮಾಡ್ಬೇಕು, ಅಡಿಗೆ ಹೆಂಗ್ ಮಾಡ್ಬೇಕು, ಎಲ್ಲ ಹೆಂಗ್ ಮಾಡ್ಬೇಕು? ಅಲ್ಲರಿ, ಇಷ್ಟೊಂದು ಸಮಸ್ಯೆ ಐತೆ, ನೀವು ಬೀದಿಗೆ ಬಂದಿರೋದ್ಮೇಲೆ ಏನಿದು ಮಾನವೀಯ ದುರವಸ್ಥೆ ಏನ್ ಮಾಡ್ಬೇಕ್ರಿ? ಬೇರೆ ಇಂಥ ಮಾಡಿ ಬೇರೆ ಏನ್ ಮಾಡ್ಬೇಕ್ರಿ? ಏನ್ ಮಾಡ್ತೀರಿ? ಸುಮ್ಮನೆ ನಾವು ಇಲ್ಲಿ ಬರ್ಬೇಕೇನ್ರಿ? ಊರ ಬಂದ ಯಾರ ಊರಾಗ ಬಂದಾರ ನೋಡ್ರಿ. ಎಷ್ಟೆಲ್ಲ ಊರಾಗ ಬೇಸ್ ಮಂದಿ ಐತಿ. ನೀರು ಬಿಡ್ತಾರ ಸಿನ್ನೂರ್ನಾಗ ರಾಯಚೂರ್ನಾಗ ಎಲ್ಲ. ಈ ಮಾನು ಬೇಡ, ಹಣಸಿ ಮಾಡಿ ನೋಡ್ರಿ ಏನ್ ಮಾಡ್ಯಾರ. ಮಾನು
ಏನೇನ್ ಮಾಡಿಲ್ಲ ರೀ ಮನ್ಯಾಗ ಓಟ್ ಹಾಕಕ್ ಬರ್ತೀರೇನ್ರಿ ಓಟ್ ಹಾಕ್ಬೇಕು ಇಲ್ಲ ನೀವು ಹೆಂಗ್ ಗೆದ್ದಿರಿ ನಾವು ಓಟ್ ಹಾಕಿ ನೀವು ಗೆತ್ತೀರಿ ಇಲ್ಲ ಹೆಂಗ್ ಗೆತ್ತೀರಿ ಬರ್ತಾರಲ್ಲ ರೀ ಓಟ್ ಹಾಕ್ರಿ ಬನ್ನಿ ಮುಂದೆ ಅಂದ್ ಎಲ್ಲರೂ ಬರ್ತಾರ ಬರ್ಲಿ ಯಾರೆಲ್ಲ ಬರ್ಲಿ ಏನ್ ಮಾಡ್ಬೇಕ್ರಿ ಎಲ್ಲಾರು MLA ಬರ್ಸ ಏನೇನ ಮಾಡಿರಿ ಸಾರ ಏನೇನ ಮಾಡಿರಿ ನಮ್ಗೆ ನೀರೇನ್ ಮಾಡಿಲ್ಲ ಏನೇನ ಮನೆ ಕೊಟ್ಟಿರಿ ಏನೇನ ಕೊಟ್ಟಿರಿ ಬಡವ್ರಿಗೆ ಏನಿಲ್ಲ ನೀರಿಲ್ಲ ಮನೆಯನ್ನು ಕೊಡ್ತಾರ ಇವರು. ನನ್ನ ಹೆಸರು ಮಹಬೂಲ್ ಅಂತ. ಸರ್ ಏನು ಸರ್ ನೀರಿನ ಸಮಸ್ಯೆ ಅಂತೇಳಿ ಮತ್ತೊಮ್ಮೆ ಹುಡುಗ ಸಂದರ್ಭ ಬಂದಿದೆ, ಯಾಕೆ ಇಷ್ಟ? ಸರ್ ನಮಗೆ ಸಾಬ್ರು ಹೇಳಿದ್ರಿ ಸರ್ ಪೈಪ್ ಲೈನ್ ಹೊಸದು ಹಾಕಿ ಕೊಡ್ತೀನಿ ಅಂತ ಹೇಳಿದ್ರಿ ಸರ್. ಯಾರು? ಚೀಫ್ ಆಫೀಸ್ ಸರ್ ಮತ್ತು ಬೋಸರಾಜ್ ಸಾಬ್ರು ಎಲ್ಲರೂ ನಮಗೆ ಹೊಸ ಲೈನು ನಿಮಗೆ ಹಾಕಿ ಕೊಡ್ತೀವಿ ಅಂತ ಕಾಸು ಹೇಳಿ ಇಲ್ಲಿಗೆ ಒಂದು ತಿಂಗಳಾಯ್ತು ಸರ್. ಆದರೂ ಕೂಡ ಅವರು ಒಬ್ಬರು ರೆಸ್ಪಾನ್ಸಿಬಲ್ ತಗೋವಲ್ರು. ಯಾರು? ಎಲ್ಲರೂ ರೀ ಸರ್. ನಾವು ಚೀಫ್ ಆಫೀಸರ್ ಆಯಿತು, ಬೋಸರಾಜ್ ಸಾಬ್ ಎಲ್ಲರೂ ಆಯಿತು. ಬರೀ ಫೋನ್ಯಾಗ ಆಯ್ತಪ್ಪ ನೀನು ಓಣಿಗೆ ನೀರು ಬರ್ತದ ಆಯ್ತಂತ ಇಷ್ಟೇ ಫೋನ್ಯಾಗ ಅವ್ರು ಹೇಳ್ತಾರ, ನಾವು ಸುಮ್ಕಿರ್ತೀವಿ. ನೀರೇ ಅಂತೂ ಮುಟ್ಟೇ ಬಂದು ನಮ್ಮ ಓಣಿಗೆ. ಅದು 2 ತಿಂಗಳು 1 ವಾರದಾಗ ನಿಮಗೆ ನೀರು ಕೊಡ್ತೀವಪ್ಪ ಹೊಸ ಲೈನ್ ಹಾಕಿ ಅಂತ ಹೇಳಿದ್ರು. ಆ ಲೈನ್ ಹಾಕಿ ಕೊಡಾಕ ಇಲ್ಲಿಗೆ ಮತ್ತೆ 15 ದಿವಸ ಆಯಿತು. ಒಬ್ಬನ ಕೆಲಸ ಮಾಡಾಕೂ ಬಂದಿಲ್ಲ. ಬಂದು ಈಗ ಕೇಳಿದ್ರೆ ಏನಂತಾರ, ಮತ್ತೆ 1 ವಾರ ತಡೀರಿ, ಆಂಧ್ರಲಿಂದ ಬರಬೇಕು, ಅಲ್ಲಿಂದ ಬರಬೇಕು ಕೆಲಸ ಮಾಡಾಕ. ಕೆಲಸ ಮಾಡಿದ್ರೆ ಇಲ್ಲಿ ನಿಮ್ಮ ಕೆಲಸ ನೀರು ನಿಮಗೆ ಕೊಡಕ್ಕೆ ಆಗ್ತದ ಅಂತ ಹೇಳಿದ್ರು ಸರ್. ಇನ್ನವರಿಗೆ ಯಾವ ಲೇಬರು ಬಂದಿಲ್ಲ, ಯಾವ ಕೆಲಸನೂ ಮಾಡಿಲ್ಲ. ನಮಗೆ ನೀರಿಂದ ಇಷ್ಟು ಸಮಸ್ಯೆ ಆಗ್ಯದ್ರಿ ಸರ್. ಕುಡಿಯೋಕೆ ನೀರು ಸಮೇತ ಇಲ್ಲ ನಮಗೆ, ಬಟ್ಟೆ ತೊಳ್ಯಾಕ ನೀರಿಲ್ಲ, ಯಾವುದಕ್ಕಿಲ್ಲ ನೀರು. ನೀರು ಇಲ್ಲದಿದ್ರೆ ಹೆಂಗ್ರಿ ಸರ್ ನಾವು ಮಾಡೋದು? ಆದರೆ ನೀವು ಇಷ್ಟು ನಿಮಗೆ ನಂಬ್ಕೊಂಡು ಈಗ 15-20 ವರ್ಷದಿಂದ ನಿಮ್ಮನ್ನೇ ಓಟ್ ಹಾಕುವಂತ ಬಂದೀವಿ. ಆದರೂ ಕೂಡ ನೀವು ನಮ್ಮನ್ನು ನೀರೇ ಕೊಡಂಗಿಲ್ಲ ಅಂದಮೇಲೆ ನಾವು ಹೆಂಗ್ರಿ ಮುಂದೆ ಇನ್ನೂ ಒಂದು ಸರ್ತಿ ಓಟ್ಗಿಟ್ಟು ಹೆಂಗೆ ಹಾಕ್ಬೇಕ್ರಿ ಸರ್ ನಾವು ನಿಮ್ಮನ್ನ? ಯಾರು ಸರ್ ಅಂದ್ರೆ ಬೋಸರಾಜ್ ಸಾಹೇಬ್ರಿಗೆ ಆದ್ರಿ ಯಾಲನ ಇಲ್ಲಿ ಅವ್ರಿಗೆ ಬೋಸರಾಜ್ ಸಾಹೇಬ್ ಕಂಟಿನ್ಯೂ ಇಲ್ಲಿಂದ ಗೆಲ್ಸ್ಕೊಂತಾನೆ ಬಂದೀವಿ. ಆದ್ರೆ ಒಂದ್ ಸರ್ತಿ ಇವರು ನಮ್ಗೆ ರೆಸ್ಪಾನ್ಸಲ್ಲೇ ಕೊಡವಲ್ರು. ಒಂದ್ ಸರ್ತಿ ಇದೇ ಟ್ಯಾಂಕ್ ಇದ್ದಾಗ ಬಕ್ರೀದ್ ಹಬ್ಬಕ್ಕೆ ನೀರಿದ್ದಿದ್ದಿಲ್ಲ. ಆ ನೀರು ಕೇಳಾಕ ಬಂದ್ರೆ ಗಫೂರ್ ಸಾಹೇಬ್ ಏನ್ ಮಾಡಿಬಿಟ್ರು, ಇವಾಗೇ ಐತೆ ಏನಪ್ಪ ಹಬ್ಬದ ದಿವಸ ನೀರು ಕೇಳೋದಂತ ಕಳಿಸಿ ಅವ್ರು ನಮ್ಗೆ ದಬ್ಬಿ ಬಿಟ್ರು. 2-3 ಕಲ್ಸಿ. ನಿಮ್ಮ ಸಮಸ್ಯೆ ನೀವು ಕೇಳಬಾರ್ದ? ನಾ ಕೇಳಬಾರ್ದಂತ ಅವ್ರ ತಲ್ಲಿ ಎಲ್ಲ ಐತೆ ಸರ್, ಎಲ್ಲ ಫೆಸಿಲಿಟಿ ಐತೆ. ಅವ್ರು ಬೇಕಿದ್ರೆ ಟೈಮ್ ಬಿದ್ರೆ ತಾವು ಏನು ಬಿಸ್ಲೇರಿ ವಾಟರ್ ತಂದು ನೀರ್ಲಿಂದ ಸ್ನಾನ ಮಾಡ್ಕೋಬಹುದು. ಲೀಡರ್ ಮಂದಿ ಅಧ್ಯಕ್ಷ ಮಂದಿ ನಮಗೆ ಕುಡಿಯಾಕ ನೀರು ಆ ನೀರೇ ಇಲ್ಲ. ಈ ನೀರು ಕುಡಿಯೋದು ನಾವು ನಳದೇ ನೀರು ಕುಡಿತೀವಿ ಹೊರತು ಬೇರೆ ನೀರು ಯಾವುದು ಕುಡಿಯಂಗಿಲ್ಲ. ಆ ನೀರು ಕೂಡ ಇಲ್ಲ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ಆ ಮನ್ಯಾಗ 6-7 ಮಕ್ಕಳು ಇರ್ತಾವ, ದುಡಿಯೋದು 10,000. ಆ 10,000ದಾಗ ಜೀವನ ನಡೆಸೋದೇ ಕಷ್ಟ ಆಗಿರ್ತದ. ಆ ಕಷ್ಟದಾಗ ನೀರು ರೊಕ್ಕ ಕೊಟ್ಟು ನೀರು ಕುಡಿಬೇಕಂದ್ರೆ ನಮ್ಮ ಕೈಲಿಂದ ಆಗಲ್ದು ಸರ್. ನೀರಿಲ್ಲ ಕಾರಣಕ್ಕೆ ಊರು ಬಿಡೋ ಪರಿಸ್ಥಿತಿ. ಅದೇ ನೀರಿನ ಸಲುವಾಗಿ ಊರು ಬಿಟ್ಟು ನಾವು ಬೇರೆ ಊರಿಗೆ ಹೋದಂಗೆ ಆಗ್ಯದ್ರಿ ಸರ್ ನಮ್ಮ ಪರಿಸ್ಥಿತಿ. ಇಲ್ಲ ಅಂದ್ರೆ ಯಾವುದನ್ನ ಅಡವ್ಯಾಗ ಎಲ್ಲನ ಮೂಲ್ಯಾಗ ಒಂದು ಸ್ವಲ್ಪ ಏನನ್ನ ಸಿಕ್ಕರೆ ಒಂದು ಟೆಂಟ್ ಹಾಕೊಂಡು ಹುಡುಗರನ್ನ ತಗೊಂಡು ಅಲ್ಲಿ ಜೀವನ ಮಾಡ್ಬೇಕಂಬುದು ಪರಿಸ್ಥಿತಿ ಬಂದದ ಸರ್. ಇದೇ ನೀರಿನ ಸಲುವಾಗಿ ನೀರು ಕೇಳಿ 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 ಸಾಕಾಯ್ತು ಸರ್. ಇಲ್ಲಿಗೆ 2-3 ತಿಂಗಳಾಯ್ತು, 3ನೇ ತಿಂಗಳ ರನ್ನಿಂಗ್ ಆಯ್ತು. ಆದ್ರೇನು ನಮಗೆ ಯಾರು ನೀರಿಗೆ ರೆಸ್ಪಾನ್ಸಿಬಲ್ ಕೊಡೇವಲ್ರು. ಯಾರಿಲ್ಲ ಸರ್. ಯಾರ್ತಾಗ ಎಷ್ಟು ದೊಡ್ಡ ಲೀಡರ್ ತಾಕನ ಹೋಗಿ ಕೇಳಿದ್ರೆ ಏನ್ ಮಾಡ್ತಾರ, ಆಯ್ತಪ್ಪ ಮಾಡಿಸ್ತೀವಿ ಇಷ್ಟೇ. ಇದು 2 ಮಾತು ಬಿಟ್ರೆ ಮತ್ತೆ ಬೇರೆ ಯಾವ್ದು ಹೇಳಂಗಿಲ್ಲ. ಅವ್ರು ಜನರು ಸತ್ರು ಪರವಾಗಿಲ್ಲ, ಅವ್ರು ಕೇಳಂಗಿಲ್ಲ. ಯಾಕಂದ್ರೆ ನಾವ್ ಏನಂತಾರ, ನಾವು ಕೊಡಾಕತ್ತೀವಲ್ಲ, ಯಾರಿಗಾನ ನೀರ್ ಕೊಡ್ತಾರ, ಅದು ಯಾವಾಗ ಕೊಡ್ತಾರ ಸರ್? ಯಾರಿಗಾನ ನೀರ್ ಕಮ್ಮಿ ಬಿದ್ದಾಗ ಮುನ್ಸಿಪಾಲ್ಟಿಗೆ ಹೋಗಿ ಕೇಳಿದ್ರೆ ಅದು 1 ಟ್ಯಾಂಕ್ ಕಳಿಸ್ತಾರೆ ಸರ್. 1 ಟ್ಯಾಂಕ್ ನೀರ್ ಕಳಿಸಿದ್ರೆ ಓಣಿಗೆ ಆತದೇನು ಸರ್? ಆ ನೀರಿನ ಸಲುವಾಗಿ ಎಲ್ಲಾರು ಗುದ್ದಾಡ್ತೀವಿ. ಗೊಳ ತಗೊಂಡು ಹೆಣ್ಮಕ್ಳು ತಲೆ ಕೂಡ ಹೊಡಿಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋ ಪರಿಸ್ಥಿತಿ ಬಂದದ. ಆದ್ರೂ ನೀರು ನಮ್ಗೆ ಕೊಡೋನು ಇಲ್ಲ. ಈಗೇನು ಮಾಡ್ಬೇಕದು ಹೇಳ್ರಿ ಸರ್? ನಾವು ನೀರಿನ ಸಲುವಾಗಿ ಇಷ್ಟು ಬಡ್ದಾಡಕತ್ತೀವಿ, ಒಬ್ಬನು ನೀರಿಗೆ ತಲೆ ಹಾಕುವಲ್ಲ. ಬರೀ ಏನಂತಾರ, ಆಯ್ತಪ್ಪ ಕೆಲಸ ಮಾಡ್ತೀವಿ, ಇದೇ 2 ಮಾತು. ಇನ್ನವರಿಗೆ ನೀರೇ ಕೊಟ್ಟಿಲ್ಲ ನಮ್ಗೆ. ಸರ್, ಮಾನ್ವಿ ಪಟ್ಟಣದಲ್ಲಿ ತಾವು ಒಬ್ಬ ಕೂಡ ಮಾಜಿ ಸದಸ್ಯರಿದ್ರಿ. ಇಲ್ಲಿ ಮಾನವಿಯಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಕಾಂಗ್ರೆಸ್ ಶಾಸಕರು, ಸಚಿವರು ಮತ್ತು ಕಾಂಗ್ರೆಸ್ ಕೂಡ ಆಡಳಿತ ಇದ್ದರೂ ಕೂಡ ಮುನ್ಸಿಪಾಲ್ಟಿಯಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ತಾವು ಟ್ಯಾಂಕಿ ಕೂಡ ವೀಕ್ಷಣೆ ಮಾಡುವಂಥ ಸಂದರ್ಭ ಕೂಡ ಬಂದಿದೆ. ಏನು ಸರ್ ಇಷ್ಟೊಂದು ಸಮಸ್ಯೆ? ಈಗ ಇನ್ನೊಂದು ಸಮಸ್ಯೆ ಏನಂದರೆ, ಕಾಂಗ್ರೆಸ್ ಆಡಳಿತಕ್ಕೆ ನೀರಿಗೆ ಏನೂ ಸಂಬಂಧ ಇಲ್ಲ. ಕಾಂಗ್ರೆಸ್ ಆಡಳಿತದಲ್ಲಿ ಇನ್ನೊಂದು ಆಡಳಿತದಲ್ಲಿ ಯಾರೇ ಇಲ್ಲಿ ಅಧಿಕಾರಿಗಳಿಗೆ ಕೆಲಸ ಮಾಡಿರಿ, ಕರ್ತವ್ಯ ನಿರ್ವಹಿಸಿರಿ, ಸಾರ್ವಜನಿಕರಿಗೆ ಏನದ ಮೊದಲು ನೀರಿನ ವ್ಯವಸ್ಥೆ ಮಾಡಿರಿ ಅಂತೇಳಿ ಹೇಳ್ತಾರೆ ಯಾರಾದರೂ ಅಷ್ಟೇ. ಈಗ ನಾವಾಗಲಿ, ನಮ್ಮ ಶಾಸಕರಾಗಲಿ, ನಮ್ಮ ಸಚಿವರಾಗಲಿ ಏನದ, ಕಾಂಗ್ರೆಸ್ನವ್ರು ಇರಲಿ, ಇನ್ನೊಂದು ಪಾರ್ಟಿಯವರು ಇರಲಿ, ಆ ಪ್ರಶ್ನೆ ಅಲ್ಲ. ನಮ್ಮ ಶಾಸಕರು ಆಮೇಲೆ ನಮ್ಮ ಸಚಿವರು ಇದ್ರ ಬಗ್ಗೆ ಏನದ 99% ನೀರಿನ ಬಗ್ಗೆ ಏನದ ಅವರು ಸಮಸ್ಯೆ ಏನಿದ್ರು ಅದ್ರ ಬಗ್ಗೆ ಏನಾದ್ರು ಮೀಟಿಂಗ್ಗಳನ್ನು ತೊಗೊತಾ ಇದ್ದಾರೆ ಪ್ರತಿ ವಾರ.
ಈಗ ಸಮಸ್ಯೆ ಏನಾಗಿದೆ ಅಂದರೆ ನಮ್ಮ ಆಪ್ರೇಟರ್ ಕಡೆಯಿಂದ ಸಮಸ್ಯೆ ಆಗ್ತಾ ಇದೆ. ಆಪ್ರೇಟರ್ ಕಡೆ ಪುರಸಭೆ ಸಿಬ್ಬಂದಿ ಆಪ್ರೇಟರ್ ಏನು ಅದರಲ್ಲ ಅವ್ರ ಕಡೆಯಿಂದ ಸಮಸ್ಯೆ ಆಗ್ತಾಯಿದೆ. ಅದನ್ನು ಏನಾದ ನಾವು ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಗಮನಕ್ಕೆ ತಂದೀವಿ. ಮೊನ್ನೆವರೆಗೆ ಅವ್ರಿಗೆ ಗೊತ್ತಿದ್ದಿಲ್ಲ ಅದು ಏನಾಗ್ತದ, ಏನು ನಡೆಯಕತ್ತದ ಅಂತೇಳಿ. ಮಾತಾಡಿದ್ರೆ ಏನು ಹೇಳ್ತಾಯಿದ್ರು, ನಮ್ಮ ಸಚಿವರಿಗಾಗಲಿ ನಮ್ಮ ಶಾಸಕರಿಗಾಗಲಿ, ಇಲ್ಲ ಸರ್ ರೋಡ್ ಕೆಲಸ ಅದೇನದ ಪೈಪ್ಲೈನ್ ಡ್ಯಾಮೇಜ್ ಆಗ್ತಾಯಿದೆ, ಕರೆಂಟ್ ಪ್ರಾಬ್ಲಮ್ ಅಂತ ಹೇಳ್ತಾಯಿದ್ರು. ಇದು ಎಲ್ಲ ಸುಳ್ಳು. ಹೆಂಗಂದ್ರೆ ನೋಡ್ರಿ, ಒಂದೊಂದು ವಾರ ಕರೆಂಟ್ ಪ್ರಾಬ್ಲಮ್, ಒಂದೊಂದು ವಾರ ರೋಡ್ನವರು ನಮ್ಮ ಪೈಪ್ಲೈನ್ ತೊಂದರೆ ಕೊಡ್ತಾಯಿಲ್ಲ. ನಾವು ಯಾವಾಗೂ ಫೋನ್ ಮಾಡಿ ಹೇಳ್ತಾ ಇದ್ದೀವಿ, 2 ತಾಸಿನಾಗ ಅದು ದುರಸ್ತಿ ಮಾಡ್ತಾಯಿದ್ದಾರೆ, 2 ತಾಸಿನಾಗ ಅದೇನದ ಅನುಕೂಲ ಮಾಡಿ ನಮ್ಗೆ ಕೊಡ್ತಾ ಇದ್ದಾರೆ. ನಮಗೇನದ ರಬ್ಬನ್ ಕಲ್ ಸಿಬ್ಬಂದಿ ಏನದ ಲಿಫ್ಟ್ ಮಾಡೋರು, ಅವ್ರು ರಾತ್ರಿ ಎಲ್ಲ ಕುಡಿದು ಏನದ ಟೈಮಿಗೆ ಡ್ಯೂಟಿಗೆ ಬರಲಾರ್ದಂಗೆ, ಲಿಫ್ಟ್ ಮಾಡಲಾರ್ದಂಗೆ. ಆಮೇಲೆ ಇಲ್ಲಿ ಏನದಲ್ಲ ಬಸ್ ಸ್ಟ್ಯಾಂಡಲ್ಲಿ ಏನು ಗಾರ್ಡನ್ ಸಂಪೋಸ್ ಇದೆಯಲ್ಲ, ಅವನೇನು ಮಾಡ್ತಾ ಇದ್ದಾನೆ ಅವ್ನು ಬಾಬರು, ರಾತ್ರಿ ಕುಡ್ದೇನು ಮಕ್ಕಂಬಿಟ್ಟು ಪೂರ ಗಾರ್ಡನ್ ಏನದಲ್ಲ ಪೂರ ನೀರ್ಲಿಂದ ಹರಿಯಾಕತ್ತದ ತುಂಬಿಬಿಟ್ಟು. ಅವನ ಕಡೆಯಿಂದ ತೊಂದರೆ ಆಗಕತ್ತದ, ಸಿಬ್ಬಂದಿ ಕಡೆಯಿಂದ ತೊಂದರೆ ಆಗ್ತದೆ. ಇದು ಗಮನಕ್ಕಿದ್ದಿಲ್ಲ, ಮಾನ್ಯ ಮುಖ್ಯಾಧಿಕಾರಿಗಳ ಗಮನಕ್ಕೆ ಇರಲಿಲ್ಲ. ನಾವು ಈಗ ಎಲ್ಲರೂ ಹೋಗಿ ಮೊನ್ನೆ ಅವ್ರ ಗಮನಕ್ಕೆ ತಂದೀವಿ. ವಾರ್ಡ್ ನಂಬರ್ 19, 26, 27, 2 ಇವೇನದಲ್ಲ ಎಲ್ಲರೂ ಹೋಗಿ ಅವ್ರ ಗಮನಕ್ಕೆ ತಂದೀವಿ. ಆದಷ್ಟು ಒಂದು ವಾರ ಟೈಮ್ ಕೊಡ್ರಿ ಅಂತ ಹೇಳಿದ್ದಾರೆ ಅವರು ಸಾಹೇಬರು. ಏನು ಮಾಡ್ತಾರೆ ಕ್ರಮ ನೋಡಿಕೊಂಡು ಮುಂದಿನ ಏನದ ನಮ್ಮದು ಏನದ ಸ್ಟ್ರೈಕ್ ರೇಕ್ ಮಾಡೋದು, ಅದು ಮಾಡೋದು ಸಾರ್ವಜನಿಕ ಅದರ ಅನಿವಾರ್ಯ ಅಲ್ರಿ, ಏನು ಮಾಡೋಕ್ಕಾಗಲ್ಲ. ನೀರಿನ ಸಮಸ್ಯೆ ಕುರಿತು ವಾರ್ಡ್ ನಂಬರ್ 26, ವಾರ್ಡ್ ನಂಬರ್ 27, ವಾರ್ಡ್ ನಂಬರ್ 19, 20 ಹಾಗೂ ವಾರ್ಡ್ ನಂಬರ್ 2ರ ಸಾರ್ವಜನಿಕರು ನಮಾಜ್ಗೆ ಗುಡ್ಡ ಟ್ಯಾಂಕಿಗೆ ಬಂದು ಕೆಲವೊಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ. ಸದರಿ ಎಲ್ಲ ಸಮಸ್ಯೆಗಳನ್ನು ಅವಲೋಕನ ಮಾಡಲಾಗಿ ನಮಾಜ್ಗಳು ಮೇನ್ 4-5 ವಾರ್ಡ್ಗಳಿಗೆ ಏನು ನೀರು ಸರಬರಾಜು ಆಗ್ತದೆ ಅದು ಸರಿಯಾಗಿ ತುಂಬ್ತಾ ಇಲ್ಲ ಮತ್ತು ಸರಿಯಾಗಿ ನಮ್ಗೆ ನೀರು ಮುಟ್ತಾ ಇಲ್ಲ ಅಂತ ಅವರೆಲ್ಲ ಸ್ವಲ್ಪ ನಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಾರ. ಇದನ್ನು ಆದಷ್ಟು ಬೇಗನ ನಮ್ಮ ಸಿಬ್ಬಂದಿಯವರಿಂದ ಯಾರಿಂದ ಲೋಪದೋಷ ಆಗುತ್ತದೆ, ಸರಿಯಾಗಿ ನೀರು ಬಂದು ತಲುಪ್ತಾ ಇಲ್ಲ ಹಾಗೂ ಸರಿಯಾಗಿ ನೀರು ಕುಡಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಅದನ್ನು ನಾವು ಒಂದು ಸ್ವಲ್ಪ ಆದಷ್ಟು ಬೇಗ ಎಲ್ಲ ನಮ್ಮ ಸಿಬ್ಬಂದಿಯವ್ರನ್ನ ಮೀಟಿಂಗ್ ಮಾಡಿ ಏನೋ ಸ್ವಲ್ಪ ಚೇಂಜಸ್ ಮಾಡಿ ಒಂದು ಸ್ವಲ್ಪ ಸರಿಯಾಗಿ ನೀರು ಆದಷ್ಟು ಬೇಗನೆ ಪೂರೈಸ್ತೀನಿ ಅಂತ ಕೇಳ್ತೀನಿ. ಅಲ್ಲ ಸರ್, ಮಾನ್ವಿ ಪಟ್ಟಣದಲ್ಲಿ ನೀರು ಮುಖ್ಯ ಕಾರಣ ಮತ್ತು ಬಾಬರು ಮತ್ತು ಯಾರು ಜಾಫರ್ ಅವರದ್ದು ಯಾಕೆ ಸರ್ ಅವರು ಮುತುವರ್ಜಿ ವಹಿಸ್ತಾ ಇಲ್ಲ? ಯಾಕೆ ಅವರು ಕಾಳಜಿ ವಹಿಸ್ತಾ ಇಲ್ಲ? ಜನರ ಬಗ್ಗೆ ಕಾಳಜಿ ಐತಿಲ್ವಾ? ಯಾಕಂದ್ರೆ ನೀವು ಮಾತ್ರ ಎಲ್ಲೆಲ್ಲೋ ಇರ್ತೀರಿ, ಓಕೆ, ಅವ್ರು ಯಾಕೆ ಈ ರೀತಿ ಅವ್ರ ಬಗ್ಗೆ ಆರೋಪ ಹೇಳ್ತಾ ಇದ್ದಾರೆ? ಇಲ್ಲ, ಅದನ್ನು ನಾನು ಪರಿಶೀಲನೆ ಮಾಡಿ ತಕ್ಷಣ ಅವ್ರನ್ನೆಲ್ಲ ಅಲ್ಲಿ ಕರೆಸಿ ಮೀಟಿಂಗ್ ತೊಗೊಂಡು ಅಲ್ಲಿ ಎಲ್ಲಿಂದ ಏನು ಲೋಪದೋಷ ಆಗ್ತಾ ಇದೆ, ಯಾಕೆ ಸರಿಯಾಗಿ ಮುಟ್ತಾ ಇಲ್ಲ, ಸರಿಯಾಗಿ ಆದಷ್ಟು ಬೇಗ ಸರಿಯಾಗಿ ನೀರು ತಲುಪಿಸುವಂಥ